ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಹಾಗೆ ಹೇಳಬೇಡ ಕರ್ಣ. ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡು ಬರುತ್ತಿಲ್ಲ. ಪರಮಾತ್ಮ ಆರು ಬದುಕಿಗರಯ್ಯ ಹರಿನಿಲ್ಲ ನಂಬಿ ಬದುಕರಯ್ಯ ಹರಿನಿಲ್ಲ ನಂಬಿ ಈರೇಳು ಲೋಕದಲ್ಲಿ ಒಬ್ಬರನ್ನು ಕಾಣೆ ಒಬ್ಬರನ್ನು ಕಾಣೆ ಆರು ಬದುಕಿಗರಯ್ಯ ಹರಿನೇಳು ಲೋಕದಲ್ಲಿ ಒಬ್ಬರನ್ನು ಕಾಣೆ ಒಬ್ಬರನ್ನು ಕಾಣೆ ಆರು ಬದುಕಿಗರಯ್ಯ ಹರಿನೇಳು ಲೋಕದಲ್ಲಿ ಒಬ್ಬರನ್ನು ಕಾಣೆ ಆರು ಬದುಕಿಗರಯ್ಯ ಹರಿನೇಳು ಲೋಕದಲ್ಲಿ ಒಬ್ಬರನ್ನು ಕಾಣೆ ಒಬ್ಬರನ್ನು ಕಾಣೆ ನೆಲವ ಬೇಡಲು ಹೋಗಿ ಬಲಿಯ ಭೂಮಿಗೆ ತುಳಿದೆ. ಪರಮಾತ್ಮ ನೆಲವ ಬೇಡಲು ಹೋಗಿ ಬಲಿಯ ಭೂಮಿಗೆ ತುಳಿದೆ. ಪಾಲನುಳಿಸಲು ಬಂದ ಕೂತನಿಯ ನೀ ಕೊಂದೆ. ಪಾಲನುಳಿಸಲು ಬಂದ ಪೂತನಿಯ ನೀ ಕೊಂದ. ಸುಲಭದಲ್ಲಿ ನೆಲೆ ಅರಿದು ಮಾವ ಕಂಸನ ಕೊಂದೆ. ಸುಲಭದಲ್ಲಿ ನೆಲೆ ಅರಿದು ಮಾವ ಕಂಸನ ಕೊಂದೆ. ಸುಲಭದಲ್ಲಿ ನೆಲೆ ಹರಿದು ಮಾವ ಕಂಸನ ಕೊಂದೆ. ಹೀಗೆ ಆರು ಬದುಕಿಗರಯ್ಯ ಹರಿನೇಳು ಲೋಕದಲ್ಲಿ ಒಬ್ಬರನ್ನು ಕಾಣೆ ಒಬ್ಬರನ್ನು ಕಾಣೆ ಆರು ಬದುಕಿಗರಯ್ಯ ಹರಿನೇಳು ಲೋಕದಲ್ಲಿ ಒಬ್ಬರನ್ನು ಕಾಣೆ ಒಬ್ಬರನ್ನು ಕಾಣೆ ಒಬ್ಬರನ್ನು ಕಾಣೆ. ಪರಮಾತ್ಮ ಕರ್ಣ, ನಾನು ಕುಲಹೀನನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಕೇಳು ಕರ್ಣ.
ನನ್ನ ನುಡಿಯ ಸಂತೋಷದಿ ಆಲಿಸು ವೀರ ಮಾತ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ಕರ್ಣ ನನ್ನ ನುಡಿಯ ಸಂತೋಷದಿ ಆಲಿಸು ವೀರ ಮಾತ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ವೀರವರ ರವಿಕುವರ ವೀರವರ ರವಿಕುವರ ನನ್ನ ನುಡಿಯ ಸಂತೋಷದಿ ಆಲಿಸು ವೀರ ಮಾತ ಕುಂತಿಯ ಕುವರ ಕುಂತಿ ಮಾತೆಯ ಕುವರ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯ ದೇವ? ಕರ್ಣ, ನಿನ್ನ ಜನನ ಕರ್ಣ ದ್ವಾರ ಬೆಳೆದ ಗಂಗಾ ನದಿಯ ತೀರ. ಕರ್ಣ, ನಿನ್ನ ಜನನ ಕರ್ಣ ದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯದಿಂದ ನಸೂರ ಕರ್ಣ, ಕರ್ಣ ನಾಮಧೇಯ ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಕರ್ಣ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸು ವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ. ಹಾಗಾದರೆ ನಾನು ಸೂತನಲ್ಲವೇ? ಹಾಗಾದರೆ ಲೋಕದ ಜನರು ನನ್ನನ್ನು ಸೂತ ಎನ್ನುಕೊಳ್ಳುವುದು ಯಾರಿಸ್ತಿರಲ್ಲ ದೇವ? ಸೂತನೋ ಅನಾಥನಲ್ಲವೋ ಚಂದ್ರವಂಶ ದೇಶ ನೀನು. ಸೂತನೋ ಅನಾಥನಲ್ಲವೋ ಚಂದ್ರವಂಶ ದೇಶ ನೀನು. ಪಾಂಡವರನ್ನು ಸೇರಿ ಸುಖದಿ ಕರ್ಣ, ಪಾಂಡವರೊಳ್ಳು ಸೇರಿ ಸುಖದಿ ಬಾಳುವೆ ಬಾರ ನೀ ಸೌಖ್ಯದಿ ಬಾಳುವೆ ಬಾರ ನೀ ಸೌಖ್ಯದಿ. ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸು ವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ. ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಆ ಸೂರ್ಯನೂ ನಿನ್ನ ಜನಕನು, ಆ ಪಾಂಡವರು ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ದೇವಾ ಶೋಧನೆ ಶ್ಯಾಮ ಪಾಯಾದ ಫಲುತಾಪ ಕೀಡಾದ ದೇವಾ ಶೋಧನೆ
ಜನ್ಮ ರಹಸ್ಯದ ಆಂತರ್ಯವರಿದು ಜನುಮದಾಚಯ ಹೃದಯವರಿದು ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾಲ ಪಾತಕಿ ಜೀವನ ಸಂಕಟ ಕಾಲ ದೇವಾ ಓದನೆಗೆ ಪಾಂಡು ತರೆಯರು ನನ್ನ ಸಹೋದರ ಇದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರವರವಾದ ನರಕವಲ್ಲವೇ? ನಂಬಿದ ನನ್ನ ಸ್ವಾಮಿಗೆ ದ್ರೋಹ ಮಾಡುವುದಾದರೂ ಹೇಗೆ? ಪರಮಾತ್ಮ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತರಾದ ನಮ್ಮನ್ನು ಈ ರೀತಿ ವಂಚಿಸಬೇಡ ದೇವ, ವಂಚಿಸಬೇಡ. ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಆ ಸೂರ್ಯನೂ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವಾಗಿ ನಂಬಲು ಸಹಜವಾದ ಆಧಾರವೇನು ದೇವ? ಕೇಳು, ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸರಿಂದ 5 ಮಂತ್ರಗಳನ್ನು ಪಡೆದು ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ತಾನೇ ಜನಿಸಿದ ನಿನ್ನನ್ನು ಲೋಕಾಪವಾದಕ್ಕೆ ಹೆದರಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಕರ್ಣ, ಅನಂತರ ಸೂತರು ನಿನ್ನನ್ನು ಸಾಕಿ ಸಲಹಿದರು. ಬಾ ಕರ್ಣ, ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಸಾಮಂತ ರಾಜರಿಂದ ಓಲೈಸಿಕೊಳ್ಳುತ್ತಾ ರತ್ನಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಂತೆ ನನ್ನೊಡನೆ ಬಾ ಕರ್ಣ. ಪರಮಾತ್ಮ, ನಾನು ಪಾಂಡವರ ಪುತ್ರ ಇದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನ ನೋಡಿದ ಆಗಲೆಲ್ಲ ಸೂತ ಈನು ಕುರಿತು ಆಡಿಸಿದರು. ನಾನು ಇಂಥವನ ವಿಚಾರ ಅವರು ತಿಳಿಯದಿದ್ದೇವಾ? ತಿಳಿಯದು ಕರ್ಣ, ನಿನ್ನ ವಿಚಾರವು ಯಾರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಈತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದೆಂದು ಕೇಳುತ್ತಲೇ ಇದ್ದಳು. ಕರ್ಣ, ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಕರ್ಣ, ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು, ನಾನಿನ್ನು ಬರುವೆನು. ಹಾಗೆ ಆಗಲಿ, ಹೋಗಿ ಬಾ ದೇವ, ಹೋಗಿ ಬಾ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಪಾಂಡವರು ನನ್ನ ಸಹೋದರರು. ಧರ್ಮ ಧರ್ಮ ಧರ್ಮವೆಂದೇ ಧರ್ಮದಲ್ಲಿ ಜೀವಿಸುತ್ತಿರುವ ಧರ್ಮರಾಯ, ನೀನು ನನ್ನ ಸಹೋದರ. 1000 ರುದ್ರಾಮ ಸಂಭೂತನಾದ ಭೀಮಸೇನ, ನೀನು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾದ್ರೀದೇವಿ ಇವರು ನನ್ನ ಜನಕ ಜನನಿಯರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರು. ಯಾರೊಡನೆ ನಿಂತರೂ ಪರಾಜಯವನ್ನೇ ಕಾಣದ ಪರಮಾತ್ಮನ ಪ್ರಾಣಸಿಕ, 3 ಲೋಕದ ಗಂಡ ಅರ್ಜುನ ನಿನ್ನನ್ನು ಕೊಲ್ಲುವುದಾಗಿ ಶಪಥಗೈದಿರುವನಲ್ಲೋ. ಕುರುಕ್ಷೇತ್ರ ರಕ್ತದ ಕುಳಿಯಲ್ಲಿ ನಿನ್ನ ಚಿನ್ನ ಮುಂಡಗಳು ಕೊಚ್ಚಿ ಹೋಗುವುದನ್ನು
ಪಾಪಿ ಕರ್ಣನ ಕಣ್ಣುಗಳಿಂದ ಅದೇಗೆ ನೋಡಲಿ ಅರ್ಜುನ, ಅದೇಗೆ ನೋಡಲಿ? ಬಂಧುಗಳು ಯಾರೆಂದು ತಿಳಿಯದ ನನಗೆ ಬಂಧುಗಳು ಇಂಥವರೆಂಬ ತಿಳಿದ ಮೇಲೆ ಇದೆಂಥ ಉಭಯ ಸಂಕಟವಿದು, ಇದೆಂಥ ಉಭಯ ಸಂಕಟವಿದು. ಕೊಲಲೆ ಪಾಂಡು ಕುಮಾರರಂ ಕೊಲ್ಲಲೆ, ಕೊಲಲೆ ಪಾಂಡು ಕುಮಾರರಂ ನಾಂ ಕೊಲ್ಲಲೆ, ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ, ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನು ಈ ದಾರುಣಿಯೋಳು ಸುಖ ಸಂಪತ್ತಿನಿಂಬಾಳ್ವನೇ. ಜಲದಿಂ ಪಾರ್ಥನ ರುಂಡವಂ ಥರಿದು ಅರ್ಜುನ, ಛಲದಿಂ ಪಾರ್ಥನ ರುಂಡವಂ ಥರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ, ಮತ್ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ, ಪಾರ್ಥನ ಘೋರ ಶರಕ್ಕೆ ನಾವು ತುತ್ತಾಗಲೇ. ಸಾಯಲೇ ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದಿ ಪರಿಭವ ಸವೆಸಿದೆ ಜೀವ, ತಳೆದಿ ಪರಿಭವ ಸವೆಸಿದೆ ಜೀವ, ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ, ಚಲಿಸುವುದರ ಬಲದ ನಿಜಾನ ಕಲುಷಿತ ಮನದ ವ್ಯಾಕುಲ ಭಾವ, ಚಲಿಸುವುದನ ವರದ, ಚಲಿಸುವುದನ ವರದ ವರದ, ದೀನ ದಯಾನಿಧಿಯೇ ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆ, ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನೆಯಿಂದ ಅಪಮಾನಿತಳಾದೆನು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗಲಿತದಾಯಿತು. ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರುವುವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ಪಾಂಚಾಲಿ ಅಡಿಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ. ಪಾಂಚಾಲಿ, ಪಾಂಚಾಲಿ, ಏಕೆ ಈ ರೀತಿ ಚಿಂತಾಮಗ್ನವಾಗಿರುವೆ? ಏಕೆ
ಪ್ರಿಯತಮೆ ಏಕೆ ನಿಷ್ಕರವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತೇನೆ. ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವ ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ವಿಧಾತ ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆಯೂ ಆ ನಿಮ್ಮ ಋಷಿಗಳ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ನಿಮ್ ಚತುರ ಮರುಗುವುದು ಪರಿಯ ಚತುರೆ. ನಿಮ್ ಚತುರ ಮರುಗುವುದು ಪರಿಯ ಚತುರೆ. ನಿಮ್ ಚತುರ ಮರುಗುವುದು ಪರಿಯ ಚತುರೆ. ಉನ್ನತ ರಾಜನ ಸಮವಿಜಯಕ್ಕೆ ಪರ್ಯದಾಪದಿ ಕಳಲುವುದೇಕೆ? ಉನ್ನತ ರಾಜನ ಸಮವಿಜಯಕ್ಕೆ ಪರ್ಯದಾಪದಿ ಕಳಲುವುದೇಕೆ? ನರ ತಾಪ ಬರಿಯ ಪ್ರತಾಪ, ನರ ತಾಪ ಬರಿಯ ಪ್ರತಾಪ. ಕೆಲವ ನರಿತು ನಿಲ್ನಿಂತುರೆ, ಕೆಲವ ನರಿತು ನಿಲ್ನಿಂತುರೆ. ನಿಮ್ ಚತುರ ಮರುಗುವುದು ಪರಿಯ ಚತುರೆ. ನಿಮ್ ಚತುರ ಮರುಗುವುದು ಪರಿಯ ಚತುರೆ. ನಿಮ್ ಚತುರ ಮರುಗುವುದು ಪರಿಯ ಚತುರೆ. ಅಂಟನ ಒಂದು ದಿನ ಅವಿವೇಕದಿಂದ ಆದ ಈ ನಿಂದನೆಯು ನಾವು ಸಾಯವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಗಿತ್ತು. ಅದರಲ್ಲಿ ಈ ದಿನ ನೀನೇಕೆ ಹೀಗಾಗಿರುವೆ? ನಿನ್ನ ಪತಿಗಳಾದ ನಮ್ಮೊಡನೆ ತಿಳಿಸಬಾರದೆ? ತಿಳಿಸುವೆನು. ಅದರಿಂದಾಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲೇ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದಳು. ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲೇ ಸಂಧಿಯೂ ಆಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವೇನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ಭಾನುಮತಿಯು ನಿನ್ನನ್ನು ಈ ರೀತಿ ಸೇರಿದಳೆ? ದುರಾತ್ಮಳವಳೆ ದುರಂತ ನೀಚಳು, ದುರಾತ್ಮಳವಳೆ ದುರಂತ ನೀಚಳು. ಪರಿ ಪರಿ ವಿಧಗಳು ಜರಿದಳೆ ನಿನ್ನ, ಪರಿ ಪರಿ ವಿಧಗಳು ಜರಿದಳೆ ನಿನ್ನ. ನಾರಿ ಜರಿದಳೆ 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 ಪರಿ ನೀಚಳು. ಪರಮ ಪೌರರು ಗುರುಳ ನೀಚರು. ಪರಿ ಪರಿ ವಿಧಗಳು ಜರಿದಳೆ ನಿನ್ನ, ಪರಿ ಪರಿ ವಿಧಗಳು ಜರಿದಳೆ ನಿನ್ನ. ನಾರಿ ಜರಿದಳೆ ಪರಿ ನೀಚಲು. ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ನನ್ನ ಸಂದೇಹವು ನಿಶ್ಚಯವಾಗಿತ್ತು. ಅರ್ಜುನನು ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ಯಾರು ಯಾರು ರಾಯಭಾರಕ್ಕಾಗಿ ಹೋಗಿರುವವರು? ಮತ್ತಿನ್ಯಾರು? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಾಲಯರ ವಿಲಾಸ ವಿಪ್ರಣೆ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಈಗಾಗಲೇ ಅರ್ಜುನ ದ್ವಾರಕ್ಕೆ ಹಿಂದಿರುಗಿದಾಗಲೇ ನಾನು ಈಗಾಗಬಹುದೆಂದು ತಿಳಿದಿದ್ದೆ. ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಲ ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚಾತುರತೆಯನ್ನು ಮುಗಿಸಿದ್ದೆ ಎಂದು ನಾನು ತಿಳಿದಿದ್ದೆ. ಪ್ರಾಣೇಶ್ವರ,
ಪ್ರಿಯತಮೆ, ನಿಮಗೆ ನೆನಪಿದೆಯೇ, ಈ ಹಿಂದೆ ಒಂದು ಸಾರಿ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಬಯಸುವೆಯಾ? ದೂರ ಕವಲವರ ಗಾಳಿ ಕೆಡಿಸುವೆ, ತಾಳು ತಾಳು ಶುಭವನಿಗೆ. ದೂರ ಕವಲವರ ಗಾಳಿ ಕೆಡಿಸುವೆ, ತಾಳು ತಾಳು ಶುಭವನಿಗೆ. ಈಗಲೇ ಕುರುಕುಲವರೆಲ್ಲ ತಡಬಡುವನು ಕಾಗ್ದೆಯೇ. ಈಗಲೇ ಕುರುಕುಲವೆಲ್ಲ ತಡಬಡುವನು ಕಾಗ್ದೆಯೇ. ಪೂರ್ವ ಗೌರವನ ಸಿಗುದು ಭಗವನ, ಪೂರ್ವ ಗೌರವನ ಸಿಗುದು ಭಗವನ. ಸೈರಿತೆ ಈ ಬರಿಯನು, ಗುರುಗಳು ಸೈರಿತೆ ಈ ಬರಿಯನು. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ನಾನಲ್ಲ. ಆಹಾ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು? ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸಿದ್ದೇನೆ. ಧರ್ಮ ಪರಿಣಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಪರಗಳನ್ನು ಶಪಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಈತನನ್ನು ಸಮಾಧಾನಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಶಕ್ತರಲ್ಲ ಅಣ್ಣ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಏನು ಮಾಡಲಿ ಸಹೋದರ ಭೀಮಸೇನ? ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಕೋಪವ ಮನದಿ ಅನುಜ ಬಿಡು, ಕೋಪವ ಮನದಿ ದುಡುಕಿ ಸಮರ ಬಯಸುವುದನುಚಿತ. ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ ಬಿಡು, ಕೋಪವ ಮನದಿ. ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು. ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು. ಕರು ಸಂಜಾತರ ನರಳಿಸದಿರುವುದೇ. ಕರು ಸಂಜಾತರ ನರಳಿಸದಿರುವುದೇ. ತಳಿದವನು ಮುಂದೆ ಬಾಳಿಹನು ಎಂಬ ಸಹೋದರ ತಮ್ಮ. ತಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ. ಹಿರಿಯರ ವಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದಿ ಅನುಜ ಬಿಡು, ಕೋಪವ ಮನದಿ. ಸಹೋದರ, ನಿನ್ನ ಕೋಪವನ್ನು ಬಿಡು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸೆ. ಪಾಂಚಾಲಿ, ಮಾನಿನಿ ಮನದ
ವೇದನೆ ನೀಗಿಸೆ ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಇದು ಗುಣವೋ ಕರುಣೆ ಏತಕ್ಕೆ ಇದು ಗುಣವೋ ಧರ್ಮದ ಎಮ್ಮಯ ನಿರ್ಮಲ ಭ್ರಾತುವು ಧರ್ಮದ ಎಮ್ಮಯ ನಿರ್ಮಲ ಭ್ರಾತುವು ನೀಗುವುದನುಚಿತ ಪರೀಕ್ಷಿಸದೆ ನುಡಿಯ ನೀಗುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವ ಕರುಣೆ ಸಹಿಪುದು ಮನದನು ತಾಪವ ಕರುಣೆ ಧರ್ಮದಿಂದ ತನ್ನ ಕಾರ್ಯ ಸಾಧಿಸಿ ಕೋಮಲ ಹೃದಯದ ಕೊರಗುವ ಪರಿಯ ಧರ್ಮದಿಂದ ತನ್ನ ಕಾರ್ಯ ಸಾಧಿಸಿ ಕೋಮಲ ಹೃದಯದ ಕೊರಗುವ ಪರಿ ಸಾರ ಸಾಕ್ಷಿಗೆ ಅರಿಯದ ಈ ಪರಿ ಸಾರ ಸಾಕ್ಷಿಗೆ ಅರಿಯದ ಈ ಪರಿ ಏಕಿಂತು ನಿಂತು ವಿಕಾಸ ಪಡುವೆ ಏಕಿಂತು ನಿಂತು ವಿಕಾಸ ಪಡುವೆ ಮಾಲಿನಿ ಮನ್ನದ ವೇದನೆ ನೀಗಿಸೆ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಇದು ಗುಣವೋ ಕರುಣಿ ಏತಕ್ಕೆ ಇದು ಗುಣವೋ ಪಾಂಚಾಲಿ ಸಮಾಚಾರವೇನು ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು ಏಕೆ ಈ ನನ್ನ ಬಿರುಕುವುದು ನಿನ್ನ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲವೇ ಸರಿಯಾದ ಸಮಯಕ್ಕೆ ಬಂದೆ ನನಗೆ ಯಾರಲ್ಲಿ ಕೋಪವಿಲ್ಲ ಈ ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು ಅದನ್ನು ಈಗಲೇ ಹೇಳಿಬಿಡುವನು ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು ಆದರೆ ನಾನು ಅರ್ಜುನನು ಅನುಮೋದಿಸಬಹುದು ಆದರೆ ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು ಕಂಡವರ ಮನೆಯ ಬಾಗಿಲಲ್ಲಿ ದರಿದ್ರ ಭಿಕ್ಷುಕನಂತೆ ಸಂಧಿ ಆಚರಣೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ ಈ ಅಪಮಾನವು ನಿಮಗೆ ಸಹಿಯಾಗಬಹುದು ಆದರೆ ನಾನೊಂದು ಗಳಿಗೆಯೂ ಸಹಿಸಲಾರೆ ಯುದ್ಧಕ್ಕಾಗಿ ಈ ಅರ್ಜುನ ಸಹಾಯನಾಗಲಿ ನಿಮ್ಮ ಅನುಮತಿಯನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ ನಾನು ಮತ್ತು ಈ ನನ್ನ ಗದೆ ಸಾಕು ಕುರುಕುಲವನ್ನೆಲ್ಲ ಸಮೂಲವಾಗಿ ನಾಶ ಮಾಡಬಲ್ಲವು ನೀವು ನಿಶ್ಚಿಂತರಾಗಿ ಸಂಧ್ಯಾಚರಣೆ ಮಾಡುತ್ತೀರಿ ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು ನಿಲ್ಲು ಸಹೋದರ ನಿಲ್ಲು ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ಕೋಪ ಮಾಡಬೇಡ ಅಣ್ಣ ಧರ್ಮರಾಯನು ನಮಗೆ ಹಿರಿಯವನು ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇ ನಿಮ್ಮದನ್ನು ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ ಪಾಂಚಾಲಿ ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುತ್ತೇವೆ ರಾಜೇಂದ್ರ ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣವೆಂಬ ಪರಿಜ್ಞಾನವೂ ನಿಮಗಿದಿರುವುದು ಪುನಃ ಶ್ರೀಕೃಷ್ಣ ಪರಮಾತ್ಮನ ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವುದು ಎಂಬುದೇ ನನ್ನ ಚಿಂತೆ ಆಗಿದೆ ಏನೀ ಕೋಲಾಹಲ ನಿಮ್ಮ ಅಪೌರುಷವರ್ತನೆ ಪುರಸ್ಕಾರವು ನಿಮಗೆ ಇರಲಿ ಸ್ವತಂತ್ರವಂತ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ ಪ್ರಾಣೇಶ್ವರ ಸ್ವಲ್ಪ ತಡೆಯಿರಿ ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು ಆತನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮಿಷದಂತೆ ಮಾಡಿ ಅಣ್ಣ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುವುದು ಅಣ್ಣ ಧರಿಸುವೆ ಧರ್ಮ ದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ ಧರಿಸುವೆ ಧರ್ಮ ದೀಕ್ಷೆಯ ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಅಗಣಿತ ಮಹಿಮನು ನಾನೇ ಪರಮಾತ್ಮನು ಅಗಣಿತ ಮಹಿಮನು ನಾನೇ ಪರಮಾತ್ಮನು ಧರಿಸುವೆ ಧರ್ಮ ದೇಶ
ಸ್ಮರಿಸುವೆ ಧರ್ಮ ಸಾಕ್ಷಿಯ ಸ್ಮರಿಸುವೆ ಧರ್ಮ ದೇವಿಯ ಶ್ರೀಕೃಷ್ಣ ಪರಮಾತ್ಮಗೆ ನಮಸ್ಕರಿಸು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಅಣ್ಣ ತಂಗಿ, ನಿನಗೂ ಮಂಗಳವಾಗಲಿ. ಇಗೋ ಪರಮಾತ್ಮ, ಈ ಭೀಮಸೇನ ಅನಂತ ಪ್ರಣಾಮಗಳು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಗೆ ಕರೆದು ತಂದು ವಿಧ ವಿಧವಾಗಿ ಉಪಚರಿಸಿದನು. ಹಾಗಾದರೆ ಸಂಧಿಯ ವಿಚಾರ ನಡೆಯಿತಷ್ಟೇ ಪರಮಾತ್ಮ? ನಡೆಯಿತು. ಇಲ್ಲಿ ನನಗಿರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದರಲ್ಲಿ ನಾವು ತಾಳ್ಮೆಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನಿನೇ ತಡೆಯ ರುಕ್ಮಿಣಿಪತಿ. ಈ ಸಂಧಿಯ ಸುದ್ದಿಯು, ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಒಬ್ಬನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದುದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನಿಗೆ ಬಳೆ ತೊಡಿಸಿದೆ. ಈಗ ಈ ಸಂಧಿ ಹೆಸರಿನಲ್ಲಿ ನಮಗೆಲ್ಲರಿಗೂ ಬಳೆ ತೊಡಿಸ ಅವಣಿಸಿದುವೆಯಾ? ಯಾದವಾಗ್ರಣಿ, ನಿನಗೇಕೆ ಈ ಪಾಂಡು ಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ಎಲ್ಲವನ್ನೂ ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೊಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಈ ಸದನೊಡನೆ ಈ ಚಂಡಭೀಮನಿಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಇನ್ನೂ ಆ ಮುಂತಾದವರು. ದುರ್ಯೋಧನ ಅವನೂ ಸಹ. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಯಿತು, ಅದನ್ನು ಸಾಧಿಸಿದ ಕೃಷ್ಣ. ನಾನಿಂದು ಮಾಡುವೆನು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ಫಲಗಳನ್ನು ನೀವೇ ಪೂಜಿಸಿರಿ. ಈ ಭೀಮಸೇನನು ಅದರಲ್ಲಿ ಒಂದು ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮಸೇನನ್ನು ಬದುಕಿದ್ದರೆ ನಿನ್ನ ಸೇಡನ್ನು ಒಂದೆಲ್ಲ ಒಂದಿಸ ತೀರಿಸುವೆನು. ನಾನಿನ್ನು ಮಾಡುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನೂ ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೊಂದು ನಾನು ಹೇಳಲಿಲ್ಲವೇ? ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೆ ಒಪ್ಪುವ ವಿಚಾರವೊಂದಿರುವುದಯ್ಯ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನೋ ಆ ದುರ್ಯೋಧನ ಸಂದೇಶವೇ? ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ಈಗ ನನ್ನ ಪಾರ್ಶ್ವದಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇಲ್ಲ, ನಿಂತಿದ್ದಂತೆ ಹೇಳು ಕೃಷ್ಣ, ಹೇಳು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಕೃಷ್ಣ, ಯಾಕೆ ಈ ಪರ್ಯಾಸ? ಇದು ಪರ್ಯಾಸವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಆ ಗದೆಯನ್ನು ಕ್ಷಣಕಾಲ ದೂರ ಬಿಟ್ಟು ಈಗ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಈಗೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಯಾಗ್ರಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವಿನಿ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡೋಣ. ಅಣ್ಣ, ಇದೇನು ಭದ್ರವಾಗಿ ಬಂಧಿಸು. ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರ್ಯಾಸವಲ್ಲ ತಂಗಿ.
ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡೋಣ. ಕೃಷ್ಣ, ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮ ಅಣ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ. ಭೀಮಸೇನ, ಧರ್ಮನಂದನ, ಕಿರೀಟಿ, ಯಾಗ್ರಸೇನಿ, ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹನುವಾಯಿತು. ಯಾರು ಪರಮಾತ್ಮ ಈ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರಿಗೆ ಸಾಧ್ಯ? ದುರಾಚಾರಿಯಾದ ದುರ್ಯೋಧನನು ಯಾರು 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 ಪರಮಾತ್ಮ ಈ ಕಾರ್ಯವನ್ನು ಮಾಡಿದವರು? ದುರುಳ ಅವನಾರು ಪರಿಗೈದವ, ದುರುಳ ಅವನಾರು ಪರಿಗೈದವ, ಕೇಶವ ನಿನ್ನಯ ನೀತಿಯರಿಯದೆ, ಕೇಶವ ನಿನ್ನಯ ನೀತಿಯರಿಯದೆ, ಕಾತುರದಲ್ಲಿ ಮನ ಕಾತುರ ಕೊಡುತ್ತೆ, ಕಾತುರದಲ್ಲಿ ಮನ ಕಾತುರ ಕೊಡುತ್ತೆ, ದುರುಳ ಅವನಾರಿ ಪರಿ ಗೈದವ ಗೈದವ ಗೈದವ. ಕೃಷ್ಣ, ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಕಾರ್ಯವು ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಭೀಮಸೇನ, ಯಾಕೆ ಸೇರಿ ನನ್ನ ಕೈಗಳನ್ನು ಬಿಡಿಸು. ಏಕೆ ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂದಿ ಕೌರವ ಈ ರೀತಿ ಅಪಮಾನ ಪಡಿಸಿದರೆ, ಚಚೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಕಡೆಗೂ ಯುದ್ಧವ ಗೈವೆ ಒಡೆ ನಾನು ರಾಜ, ಕಡೆಗೂ ಯುದ್ಧವ ಗೈವೆ ಒಡೆ ನಾನು ರಾಜ. ಹುಡುಕುತ್ತ ನೋಡಿದ ಕೌರವನು ಹಿಡಿಂಬಪತಿಯೇಗೆ, ಐವರಿಗೈದು ರಾಜ್ಯವ ಕೊಡಲು ಮನೆಗೊಂದು ಮೂರನ್ನು ಐವರಿಗೈದು ಗ್ರಾಮವ ಕೊಡಲು ಮನೆಗೊಂದು ಮೂರನ್ನು ಬಿಡಲು, ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ, ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಐದು ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಎಂದು ಕಡೆಯದಾಗಿ ಹೇಳಿದರು. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿನ್ನೂ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲ ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ನಾನು ಯುದ್ಧವನ್ನು ಆಕ್ಷೇಪಿಸಿದನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿದ್ದೇನೆಂದು. ನನ್ನ ಕೈಗಳನ್ನು ಬಿಡಿಸಿ. ಉಗ್ರಜ, ನೀನು ನನ್ನ ಕೈಗಳನ್ನು ಬಿಡಿಸು. ಏಕೆ ನೀನು ಬಿಡಿಸಲಿಲ್ಲವೇ? ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಏಕೆ ನೀನು ಬಿಡಿಸಲಿಲ್ಲವೇ? ಯಾರು ಬಿಡಿಸುವುದು ಬೇಡ. ನನ್ನ ಕೈಗಳನ್ನು
ನಾನೇ ಬಿಡಿಸ್ಕೊಳ್ಳೋನು. ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಭಾರತ ವೀರರೆಲ್ಲರೂ ಈ ಭೀಮಸೇನನ ಪ್ರತಿಜ್ಞೆಯನ್ನ. ಭೂಮಿಯ ತಲೆ ಕೆಳಗಾದರು, ಸೂರ್ಯನ ಪಶ್ಚಿಮ ಬುದಿಯಲ್ಲಿ ಉದಯಿಸಿದರು, ಮೋಡವನ್ನು ತಲೆಗಟ್ಟಿ ವಾಯುವು ಚಲಿಸದೆ ನಿಂತರು. ಈ ಕಲಿ ಭೀಮನು ಬಿಡನು ಶಪಥವ. ದುರುಳ ಕೌರವರನ್ನು ಭಯಗೊಳಿಸದೆ ಸರಿಯಲ್ಲಿರಲು ಬಿಡುತ್ತದೆ. ದುರುಳ ಕೌರವರನ್ನು ಭಯಗೊಳಿಸದೆ ಸರಿಯಲ್ಲಿರಲು ಬಿಡುತ್ತದೆ. ರಣದೊಳಗೆ ರಕ್ತಪಾನ ಮಾಡದಿರುತ್ತದೆ. ರಣದೊಳಗೆ ರಕ್ತಪಾನ ಮಾಡದಿರುತ್ತದೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ಭದಲ್ಲಿ ಕಟ್ಟಿದವರ ಕುಟ್ಟಿಕೊಳ್ಳುವೆ, ತದೆಯಲ್ಲಿ ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಬಾಣಗೊಳಿಸದೆ ದಾರಿಯಲ್ಲಿರಲು ಬಿಡುವನೆ. ರಣದಳ ರಕ್ತಪಾನ ಮಾಡದಿರುವನೆ. ರಣದಳವರ ಪ್ರಾಣದಳವರ ರಕ್ತಪಾನ ಮಾಡದಿರುವನೆ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ಸತ್ಯವೇ ಆಗಿದ್ದರೆ, ವೀರಮಾತೆ ಕುಂತಿದೇವಿ ಸಂಜ್ಞಾಪಾನ ಮಾಡಿದ್ದು ಸತ್ಯವೇ ಆಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಮೂಲವನಾಗಿ ನಾಶ ಮಾಡಿ, ಆ ನಂತರ ಆ ದುಶ್ಯಾಸನ ವಕ್ರ ಸ್ಥಳವನ್ನು ಬಗೆದು ಅವನ ಬಿಸಿ ಗುಂಡಿಗೆ ರಕ್ತದಿಂದ ಪಾಂಚಾಲಿಯ ಮುಡಿಯನ್ನು ಕಟ್ಟಿಸುವೆನು. ಆ ನಂತರ ಆ ದರ್ಪಿದ ದುರ್ಯೋಧನನ ಆ ರಾಜಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡುವೆನು. ಒದ್ದು ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ತಾಯಿ ದೇವಿಯನ್ನು ಕಾಣದಂಬಲಿಸಿ ಕಾಡುತ್ತಿದೆ ಭ್ರಮೆಯ. ಕಾಡುತ್ತಿದೆ ಕರುಣಾಮಯಳ. ಕಾಡುತ್ತಿದೆ ಕರುಣಾಮಯಳ. ನಿಜ ಜೀವನದಿ ಮರೆಯಾದವಳ. ನಿಜ ಜೀವನದಿ ಮರೆಯಾದವಳ. ತಾಯಿ ದೇವಿಯನ್ನು ಕಾಣದಂಬಲಿಸಿ ಕಾಡುತ್ತಿದೆ ಭ್ರಮೆಯ. ತಾಯಿಯ ಮಮತೆಯ ಏನು ಅರಿಯದ. ತಾಯಿಯ ಮಮತೆಯ ಏನು ಅರಿಯದ. ಮಾತಿನ ಸೂಳದಿ ನೀನಿರಿದೆ. ಮಾತಿನ ಸೂಳದಿ ನೀನಿರಿದೆ. ದಾರಿ ತೋರುವ ದೇವ
ಪರಮಾತ್ಮನು ಹೇಳಿದ ಸ್ಥಳವಿದು. ಇಲ್ಲಿ ನಿನ್ನ ಜನ್ಮವೃತ್ತಾಂತವು ತಿಳಿಯುವುದೆಂದು. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿಂದಲೂ ನೀನು ಪ್ರಪಂಚವನ್ನು ಬೆಳಗುತ್ತಿರುವೆ. ಹೇ ಕರ್ಣನ ಜನ್ಮ ವೃತ್ತಾಂತದ ಅಂಧಕಾರು ಅರಿಸಬಲ್ಲೆಯ ದೇವ, ಅರಿಸಬಲ್ಲೆಯ? ಸಪ್ತಾಶ್ವರ ರಥಮಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ಶ್ವೇತ ಪದ್ಮಾಧರಂ ದೇವಂ ತಂ ಸೂರ್ಯಂ ಪ್ರಣಮ ಪ್ರಣಮ. ಹರಿಯಲಾರದ ಘೋರ ದೇಹದಾಪ್ತಿಯೊಳ್ ಮುಳುಗಿದೆ. ಹರಿಯಲಾರದ ಘೋರ ದೇಹದಾಪ್ತಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ, ಮನದಿ ಮೂಡಿದ ಅಂಧಕಾರ ತೊಲಗಿಸಯ್ಯ ಭಾಸ್ಕರ. ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶ ಸಿಲುಕಿನೊಂದೆನು ಇಂದು ಶಾಪದಿ. ಬಂಧು ಬಾಂಧವರೆಂಬ ಪಾಶ ಸಿಲುಕಿನೊಂದೆನು ಇಂದು ಶಾಪ. ನೀಗಿಸೋ ಸೋದನೆಯ ಕೈಯುತ, ಸೋದನೆಯ ಗೈಯುತ ಶಾಂತಿ ನೀಡೋ ಶ್ಯಾಮಲಾಂಧ್ರ. ಶಾಂತಿ ನೀಡೋ ಶ್ಯಾಮಲಾಂಧ್ರ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಕರ್ಣ, ಕುಮಾರ ಕರ್ಣ, ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನ. ನೀನು ಏನು ಹೇಳಿವೆ ಒಂದು ತಿಳಿಯದಮ್ಮ. ಆದರೆ ನಿನ್ನ ಕಣ್ಣುಗಳಿಂದ ಕರುಣಾ ದೃಷ್ಟಿಯು ಪ್ರಾತಃ ಕಾಲದ ಸೂರ್ಯದ ಕಿರಣಗಳಂತೆ ನನ್ನ ಮನದಿಬ್ಬರು ಕರೆಸುತ್ತಿರುವುದು. ನೀನು ಯಾರು? ನನ್ನ ಜನ್ಮ ವೃತ್ತಾಂತ ತಿಳಿಸಬಲ್ಲೆಯಾ ತಾಯಿ, ತಿಳಿಸಬಲ್ಲೆಯಾ? ಕುಮಾರ, ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವುದು. ಕುಂತಿ ಆ ನನ್ನ ಪರಮ ವೈರಿ ಅರ್ಜುನನ ತಾಯಿ, ನನ್ನ ಜನ್ಮದಾತೆ. ಬಹುದಿನದ ಬಯಕೆ ಒಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ
ಶರಣ ಪಡೆದೆ ಕರುಣೆಯ ತೋರಿದೆ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ಧನುಷನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಮಾಡಿದ ಅಪರಾಧವೇನದು ತಾಯೇ ನಾ ಮಾಡಿದ ಅಪರಾಧವೇನದು ತಾಯಿ ಮಗನೆಂಬ ಅಕ್ಕಮ್ಮೆ ಬೆಳೆಸೆ ಜೀವ ತೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲವಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ ಐವರ ಕಾಂತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ಧನುಷನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶೀಲನಾಗು ಎಂತಹ ಕೀರ್ತಿಯಮ್ಮ ಎಂತಹ ಕೀರ್ತಿ ಹುಟ್ಟಿದ ಕೂಡಲೇ ನನ್ನನ್ನು ಜಲದಲ್ಲಿ ಗಂಗಾ ನದಿಯಲ್ಲಿ ಬಿಸಿಲು ಕಾಡುವಾದರೂ ಇರುತ್ತಾರೆ ಅಲ್ಲಿನ ಜಲಚರಗಳು ಈ ಪಾಪಿ ಕರ್ಣನ ದೇಹವನ್ನು ಕಿತ್ತು ತಿನ್ನದೆ ಬಿಟ್ಟವೆ ತಾಯಿ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಮಮತೆಯಿಂದ ಸಾಕಿಸಲು ಹೀಗಿರುವಾಗ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ಹೀರು ಕುಯ್ದು ಹೀಯಾಳಿಸಿದ್ದಾಗ ಇವೆಲ್ಲವನ್ನು ಒಂದೇ ಒಂದು ಮಾತಿಂದ ಬಗೆಹರಿಸಬಹುದಿತ್ತಲ್ಲ ತಾಯಿ ಏಕಮ್ಮ ಸುಮ್ಮನಾದೆ ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ತಾಯಿ ನೀನು ನನ್ನ ಜನ್ಮದಾತೆ ದೈವಕ್ಕೆ ಸಮಾನ ಆದವಳು ಇಷ್ಟು ದಿನಗಳ ಮೇಲಾದರೂ ದರ್ಶನ ನೀಡಿದೆಲ್ಲ ಈ ನಿನ್ನ ಎತ್ತ ಜನ್ಮ ಋಣವನ್ನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ
ಮನಸ್ಸಿಗೆ ನಿನ್ನ ಮಾತುಗಳು ಶೂರದಂತೆ ಇರಿಯುತ್ತಿರುವುದು. ಕುಮಾರ, ಸತ್ಯವಾಗಿ ಹೇಳುವೆನು, ನೀನು ಬದುಕಿರುವೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕುಮಾರ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರಳಾಗಿ ಓಡಿ ಬಂದಿರುವೆನು. ಕುಮಾರ, ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣ. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸಿ ಬಿಡು ಮಗನೇ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವ ತಾಯಿ. ನಾನು ಹತಭಾಗ್ಯ. ಕುಮಾರ, ನನ್ನ ಕರ್ಮಕ್ಕೆ ನೀನೇನು ಮಾಡಿಯ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡಿದ ಆ ಪಾಂಡವರಲ್ಲವೇ ಶುಕ್ರಿಸಿದಾರಿಗಳು. ಅಂತಹ ಪುಣ್ಯವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯಿತು ಬಿಡು. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜಭಾರವನ್ನು ಮಾಡು ಬಾ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದ ಏನನ್ನಾದರೂ ಕೇಳುತ್ತಾಯಿ ನಡೆಸಿಕೊಡುತ್ತೇನೆ. ಆದರೆ ನಂಬಿದ ನನ್ನ ಸ್ವಾಮಿಗೆ ದ್ರೋಹವನ್ನು ಮಾತ್ರ ಮಾಡಲ್ಲ ತಾಯಿ, ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವೆನು, ಸೌಪಾತ್ರ ದಾನ ಮಾಡು ಮಗನೇ. ಅಮ್ಮ, ನೀನು ವೀರ ಮಾತೆ, ನೀನು ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ದೂರ ಮಾಡುವುದಾದರೆ ನಾನು ಪರಮ ಪಾಪಿ ಆಗುವುದಿಲ್ಲವೇ? ಕೊಲೆ ಪಾತಕ್ಕಿಂತ ಕಡೆ ಆಗುವುದಿಲ್ಲವೇ? ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚ ಎಂದು ಶಪಿಸುವುದಿಲ್ಲವೇ? ಸ್ವರ್ಗದಲ್ಲಿರುವ ನನ್ನ ತಾತ ಮುತ್ತಾತಂದಿರು ನರಕಕ್ಕೆ ಜಾರುವುದಿಲ್ಲವೇ ತಾಯಿ? ಜಾರುವುದಿಲ್ಲವೇ? ಇಂತಹ ಸಂದರ್ಭದಲ್ಲಿ ವೀರಮಾತೆಯಾದ ನೀನು ಹಿತ ಬೋಧನೆ ಮಾಡು ತಾಯಿ, ಹಿತ ಬೋಧನೆ ಮಾಡು. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರ ಸಹ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕುಮಾರ? ಆ ಸಹೋದರೆಂಬ ಭಾವನೆಯೇ ನನಗೆಲ್ಲವಲ್ಲ ತಾಯಿ. ನೀನು ಎಳೆ ವಯಸ್ಸಲ್ಲಿ ಚಿವುಟಿದ ಸೊಸೆಯು ಪೋಷಿಸರು ಒಲ್ಲದೆ ಬತ್ತಿ ಹೋಗಿದ್ದು ತಾಯಿ, ಬತ್ತಿ ಹೋಗಿದೆ. ಪುನಃ ಚಿಗುರುವುದಿಲ್ಲ ತಾಯಿ, ಪುನಃ ಚಿಗುರುವುದಿಲ್ಲ. ಅಮ್ಮ, ಚಿಂತೆ ಬಿಡು. ಶ್ರೀಕೃಷ್ಣ ಪರಮಾತ್ಮನೇ ಮಮ ಪ್ರಾಣ ಈ ಪಾಂಡವ ಎಂದು ಹೇಳುತ್ತಿರುವಾಗ ಆ ಪಾಂಡವರ ಪ್ರಾಣಕ್ಕೆ ತೊಂದರೆ ಎಲ್ಲಿ ಹೋದು ತಾಯಿ? ಪಾಂಡವರ ಪ್ರಾಣವೇ ನನ್ನ ಪ್ರಾಣ ಎಂದು ಹೇಳಿರುವನು. ಚಿಂತೆಯನ್ನು ಬಿಡು ತಾಯಿ, ಚಿಂತೆಯನ್ನು ಬಿಡು. ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯಪಡದಿರಲಿ ಕುಮಾರ? ಕರ್ಣ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಈ ಕರ್ಣನು ಅಂತಹ ನೀಚನಲ್ಲ ತಾಯಿ, ಅಂತಹ ನೀಚನಲ್ಲ. ಪೌರುಷರು ಓಡಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಆ ನನ್ನ ಸ್ವಾಮಿ ಕೌರವೇಶ್ವರಿಗೂ ನನಗೂ ಇರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಜಗತ್ತೆಲ್ಲವೂ ಸೂತ ಈನ ಕುಳಿತು ಈ ಆಳಿಸಿದಾಗ ಈ ಕುಲಹೀನನ್ನು ಕರೆದುಕೊಂಡು ಹೋಗಿ ತನ್ನ ಪ್ರಾಣದಂತೆ ಹೃದಯದ ಸಗ್ಗನಂತೆ ನನ್ನ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನು ತೊರೆಯುವುದೇ ತಾಯಿ? ಸರ್ವದಾ ನನ್ನಿಂದ ಆಗಲಾರು ತಾಯಿ, ಆಗಲಾರದು. ಕುಮಾರ, ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕರ್ಣ, ಕುಮಾರ, ಮಗನೇ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಿಕೊಡು ಮಗನೇ, ಅವರನ್ನು ಉಳಿಸಿಕೊಡು. ಆಗಲಿ ಅಮ್ಮ, ಆಗಲಿ. ಯಾರನ್ನಾದರೂ ಉಳಿಸುವೆನು, ಆ ನನ್ನ ಪರಮವೀರ ಅರ್ಜುನನ ಮಾತ್ರ ಉಳಿಸಲಾರ ತಾಯಿ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ಈ ಕರ್ಣನ ಜನ್ಮವು ಸಾರ್ಥಕವಾಗುವುದು ತಾಯಿ, ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿದ್ದಾರೆ ಅರ್ಜುನನೇ ಹತನಾಗಲಿ, ಕುಮಾರ, ಅರ್ಜುನನಿಂದ ನಾನೇ ಹತನಾಗಲಿ. ನಿಮಗೆ 5 ಜನ ಮಕ್ಕಳು ಉಳಿದೇ ಉಳಿತಾರೆ. ಚಿಂತೆಯನ್ನು ಬಿಡು ತಾಯಿ, ಚಿಂತೆಯನ್ನು ಬಿಡು. ಕುಮಾರ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಮಗನೇ?
ಹೇಳು ತಾಯಿ, ಹೇಳು. ಸತ್ಯವಾಗಿ ನಡೆಸಿಕೊಡುವೆ. ಅಮ್ಮ, ಜನನೇ ನಿನ್ನ ಮಗನಿವನು ಖುಷಿಯಾಡುವುದೇ, ಜನನೇ ನಿನ್ನ ಮಗನಿವನು ಖುಷಿಯಾಡುವುದೇ, ಖುಷಿಯಾಡಿದರೆ ಮಾತೆಯ ಮಾತೆಗೆ ಖುಷಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ಮಾತಿಗೆ ಖುಷಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಆದರೂ ಸರಿ ನಡೆಸಿಕೊಡುವೆನು ನಿನ್ನ ನುಡಿಯ. ನಿಜವೇ ಕರ್ಣ? ನಿಜಮ್ಮ. ಧರ್ಮ ಎಂತಾದರೂ ನಡೆಸಿಕೊಳ್ಳಲು ನುಡಿಯ. ಧರ್ಮದಾಳೆ ಧರ್ಮಜನಾಳೆ ಅಮ್ಮ, ಈ ನಿನ್ನ ಪಾದ ಕಮಲದನಾಳೆ ಜನನಿ. ಕುಮಾರ, ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ, ತೊಡಬೇಡ. ಅಮ್ಮ, ಎಂತಹ ದುರ್ಯೋಧನ ಈಗಲೀಗಲಿಟ್ಟೆ. ಅಷ್ಟ ದಿಕ್ಪಾಲಕರೇ, ಮನು ಮುನಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದರು. ನಿನ್ನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನೆ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇನ್ನು ನನ್ನ ಎತ್ತ ತಾಯಿಯಾದರೂ ತೊಟ್ಟ ಬಾಣವನ್ನು ತೊಡಬೇಡ ಒಂದು ವಾಗ್ದಾನವನ್ನು ಪಡೆದಳು. ದೈವ ಜಗತ್ತು ಎಲ್ಲವೂ ಸಂಚು ಮಾಡಲಿ, ಪೌರುಷರು ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ನಿಮ್ಮೆಲ್ಲರ ಕುಟಿಲೋಪಾಯ ಫಲಿಸುತ್ತಾಯಿ. ಈ ಯುದ್ಧದಲ್ಲಿ ನಮಗೆ ವಿಸ್ತಾರವಿಲ್ಲ. ನಿಮ್ಮೆಲ್ಲರ ಇಚ್ಛೆದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಇನ್ನೂ ನನ್ನ ಮೇಲೆ ಇಷ್ಟೊಂದು ಸಂದೇಹವೇ ತಾಯಿ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಬಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೀ ಜನನೀ. ಕಣ್ಣನ ಭಾಷೆ ಹೇಳಮ್ಮ,
ಧರೆಯ ಬೆರೆದು ನಿಲ್ಲಲಿ ಕಾಣ ಸತ್ಯವಮ್ಮ ಈ ಕಾಣ ತಪ್ಪೆನಮ್ಮ ಬಿಡು ಚಿಂತೆಯ ಜನನೀ ಅಮ್ಮ ಧರ್ಮ ಜನಾಜ್ಞೆಯನ್ನು ನಡೆಸಿಕೊಡುತ್ತೇನೆ ತಾಯಿ, ನಡೆಸಿಕೊಡುತ್ತೇನೆ ಅಮ್ಮ. ಬಿಡು ತಾಯಿ, ಚಿಂತೆಯನ್ನು ಬಿಡು ಅಮ್ಮ. ಇಲ್ಲಿ ಬಾ ತಾಯಿ. ಕುಮಾರ, ಈ ಕರ್ಣನ ಒಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳು ಕರ್ಣ, ಅದೇನು ಹೇಳು ಮಗನೇ, ಸತ್ಯವಾಗಿ ನಡೆಸಿಕೊಡುವೆನು, ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನ ವಿಚಾರವನ್ನು ಯಾರು ತಿಳಿಸಬೇಡ ತಾಯಿ. ಕುಮಾರ, ಹೌದು ತಾಯಿ. ಅಮ್ಮ, ದೈವ ವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಹತನಾದರೆ ಕುಮಾರ, ಸತ್ಯಸಂಧನಾದ ಧರ್ಮರಾಯಿಂದಲೇ ನಾನು ಚಿತೆ ಏರಬೇಕೆಂದು ಕೇಳಿಕೊಳ್ಳುವ ತಾಯಿ, ಚಿತೆ ಏರಿಕೊಳ್ಳುವೆನು. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಮ್ಮ, ಕುಮಾರ, ಅಮ್ಮ, ಪ್ರಥಮ ದರ್ಶನವೂ ಇದಾಗಿತು, ಕೊನೆಯ ದರ್ಶನವೂ ಇದಾಗಬಹುದು ತಾಯಿ. ಕರ್ಣ, ಅಮ್ಮ, ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮುಗವನು ನಾನು ಯುಗದಿ ಕಾಣಲಹುದೆಯೋ. ಅಮ್ಮ, ನಿನ್ನ ಮುಗವನು ನಾನು ಯುಗದಿ ಕಾಣಲಹುದೆಯೋ. ಬಗೆ ಬಗೆಯಲು ಬಗೆ ಬಗೆಯಲು ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಮಗನೇ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆಯೆಂದು. ಮಗನೇ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆಯೆಂದು. ಬಗೆ ಬಗೆಯೊಳು ನೊಂದ ಕಣ್ಣೀರ ಕರೆದೆ. ಕುಮಾರ, ಬಗೆ ಬಗೆಯೊಳು ನೊಂದ ಕಣ್ಣೀರ ಕರೆದೆ. ಕಂದ, ಮಗನೇ, ಹೋಗಿ ಬರುವೆನಾ ಕಂದ, ಹೋಗಿ ಬರುವೆನಾ. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನಾ ಕಂದ, ಹೋಗಿ ಬರುವೆನಾ. ದೈವ ಬಲವಿಲ್ಲದವರು ಬದುಕಿರಬಾರದು, ಬದುಕಿದ್ದರೂ ವ್ಯರ್ಥ. ಲೋಕ ಸುಖ ವ್ಯಾಕುಲಮಯ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ
ವಿಧಿಗೀತೆ ಉತ್ತಮವಾಗಿ ತೋರು ಬರುತ್ತಿದ್ದಲ್ಲ. ದಯಾಮಯನಿ, ನನ್ನ ಕುಮಾರನಿಗೆ ಯಾವ ಅಮಂಗಲವೋ ಆಗದಿರಲಿ. ಅಮ್ಮ ಅಮ್ಮ ಬಾ ಕುಮಾರ, ನಿನ್ನ ಸಲುವಾಗಿಯೇ ಕಾತರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿತ ಪರಂಪರೆಗಳು. ಬಾ ವತ್ಸ, ನನ್ನ ಎದುರಿನಲ್ಲಿ ಮೊಣಕಾಲಲ್ಲಿ ಕುಳಿತುಕೋ. ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಒಂದು ಬಾರಿ ಸ್ಪರ್ಶಿಸುವೆನು. ದಯಾಮಯನಿ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಡಿರು ತಾಯಿ, ನನಗೆ ಆಶೀರ್ವಾದವನ್ನು ಮಾಡುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾವುಗಳಲ್ಲಿ ಶಕ್ತಿಯವರೆಗೂ ಈ ದುರ್ಯೋಧನಿಗೆ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅಮ್ಮ, ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಶ್ರಮಣದಾಗ ನಿನಗೆ ತಿಳಿದಿದೆ ತಾಯಿ. ತಿಳಿದಿರುವುದು ಕುಮಾರ, ಆದರೆ ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದರು ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದರು. ಆದರೆ ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿಯನ್ನು ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವೆ ಎಂದು ಮಾತು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, 100 ಜನ ವೀರ ಪುತ್ರನತ್ತ ವೀರ ಮಾತೆ ಒಂದು ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರವೇ ತಾಯಿ. ಅಮ್ಮ, ಯುದ್ಧವು ಶತ್ರುಗಳ ಧರ್ಮ. ಕುಮಾರ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾನಂದಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡಿದು ತೆಗೆದ ಕಾಳುಕೂಟವನ್ನು. ಕುಮಾರ, ನನ್ನ ಮಾತನ್ನು ಕೇಳು. ಗೃಹದ್ವಾರದಲ್ಲಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಈ ಯುದ್ಧವನ್ನು ನಿಲ್ಲಿಸಿಬಿಡು. ಅಮ್ಮ, ಈ ಅಪಕ್ಷ ವಾಕ್ಯನು ಕೇಳಿ ಕೇಳಿ ನಾನು ಬೇಸತ್ತಿರುವ ತಾಯಿ. 100 ಜನ ವೀರ ಪುತ್ರನ ಎತ್ತ ವೀರ ಮಾತೆ ಒಂದು ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರವಾಗಿ ತಾಯಿ. ಯುದ್ಧವು ಶತ್ರುಗಳ ಧರ್ಮ, ನಾನು ಅದನ್ನು ಪಾಲನೆ ಮಾಡಿದನು ತಾಯಿ. ನನಗೆ ಆಶೀರ್ವಾದನ ಮಾಡ್ತಾಯಿ. ಚಲವೇಕೆ ಕುರುನಂದನ ಛಲದಲ್ಲಿ ಬಲದಲ್ಲಿ ಅನುಮಾನವೇ ಭಯವೇ ಅಮ್ಮ ಮೆರೆಯುವೆ ಸೌರ್ಯವ ಜಯವನ್ನು ಮೆರೆಯುವೆ ಸೌರ್ಯವ ಜಯವನ್ನು ಗುರು ಪಾಂಡವರ ಭೀಕರ ಸಮರ
ಸಮರಗಳು ಧರ್ಮಕ್ಕೆ ಜಯವನ್ನು ತರುವೆ ಕುರು ಪಾಂಡವರ ಭೀಕರ ಸಮರ ಅಮ್ಮ ಕುರು ಪಾಂಡವರ ಭೀಕರ ಸಮರ ಸಮರ ಸುತ್ತ ಮೆರವೆ ಕರ ಕೀರ್ತಿಯ ಗಳಿಸುತ್ತ ಮೆರವೆ ಈ ಪರಿಪರಿಮಿತದಲ್ಲಿ ಮಗಳುವೆ ಪಾಂಡವರ ಅಮ್ಮ ಈ ಪರಿಪರಿಮಿತದಲ್ಲಿ ಮಗಳುವೆ ಪಾಂಡವರ ಸಾಕು ನಿನ್ನ ನೀತಿ ಬೋಧೆ ಸಾಕು ನಿನ್ನ ನೀತಿ ಬೋಧೆ ದರವಳಗು ಕುರುಪತಿಗೆ ಭಯವೇ ಎನ್ನಾಚಾರದಲ್ಲಿ ಬಲದಲ್ಲಿ ಅನುಮಾನವೇ ಭಯವೇಕೆ ಅಮ್ಮ ಭಯವೇಕೆ ಅಮ್ಮ ಭಯವೇಕೆ ಮಾತೆಯೇ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳುತ್ತಿದ್ದ. ಅಮ್ಮ ಪಾಂಡವರು 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 ಮಾಡದ ಧರ್ಮ ಸತ್ಯವಾಗದರೆ ಅಂತಹ ಧರ್ಮಕ್ಕೆ ನನ್ನ ಸದಾ ಧಿಕ್ಕಾರವಿರು ತಾಯಿ. ಪತ್ನಿ ಅಪರಾಧವನ್ನು ನೋಡುತ್ತಾ ಸುಮ್ಮನೆ ಕುಳಿತುಕೊಂಡಿರಲ್ಲ ಆ 7 ಪಾಂಡವರು ಮಾನವ ಧರ್ಮವಲ್ಲ, ಅಥವಾ ನನ್ನ ಪತ್ನಿ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ಚೇಟಿಗೆ ಈ ಅಪಮಾನವಾಗಿದ್ರೆ ನಾನು ಏನು ಮಾಡ್ತಿದ್ದೆ ಬಲ್ಲ ತಾಯಿ? ಏನು ಮಾಡುತ್ತಿದ್ದೆ? ಪಡ ಬಂದವರು ಕಿತ್ತೊಗೆದು ಸಮುದ್ರ ಪತ್ನಿ ಖಾತೆಯಾಗಿ ನಿಂತಿರುವುದರಲ್ಲಿ ಅವರು ಲೆಕ್ಕಿಸದೆ ಅಪರಾಧವನ್ನು ಮಾಡುತ್ತಿದ್ದೆ ತಾಯಿ. ಆ ಧರ್ಮದ್ರೋಳಾದ ಮಾಡಿದಾದ್ರು ಏನು ತಾಯಿ? ನಾನು ಅದರ ಸಲುವಾಗಿ ದೇಶಾಪನಾಗಿರುವನು, ನನ್ನನ್ನು ಆಶೀರ್ವಾದನೆ ಮಾಡ್ತಾಯಿ. ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ ಕುಮಾರ, ನಿನ್ನದನ್ನು ಹೊಂದಲಾರೆ. ಹೊರಟು ಹೋಗು. ಅಮ್ಮ ಮಾತೃವಾಕ್ಯ ತಿರಸ್ಕರಿಸಿದ ಪಾಪ ನನಗೆ ಕಟ್ಟಿಟ್ಟ ಬುತ್ತಿ ಯಾವ್ದು ಚಿಂತೆ ಇಲ್ಲ. ಆ ನನ್ನ ಶತ್ರುಗಳನ್ನು ನಾನು ಆಪಾರಿಸಿ ಬಿಡ್ತೇನೆ ತಾಯಿ. ನೀನು ಆಹ್ವಾನಿಸುತ್ತಿರುವುದು ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ ಹಸ್ತಿನಾವತಿ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಲಿ. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹಸ್ತಿನಾವತಿಯ ಸುಮಂಗಲಿಯರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ಅಮ್ಮ ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ ಈ ಕ್ಷಣದಿಂದ ನಾನು ಮಾನವನ ತಾಯಿ, ಮಾನವ ರೂಪದ ಮಹಾದಾನವ. ದಾನವನಾದ ಮೇಲೆ ನಡೆಯಬೇಕಾದ ನಡೆದೇ ತೀರಬೇಕು. ಕುಮಾರ ಬಾ, ನಿನ್ನ ಹೆತ್ತ ತಾಯಿಯಾದ ನಾನು ಯುದ್ಧಕ್ಕೆ ಹೊರಟಿರುವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವೆನು. ಬಾ ಕುಮಾರ, ನನ್ನ ಎದುರಲ್ಲಿ ಮೊಣಕಾಲಲ್ಲಿ ಕುಳಿತು. ದಯಾಮಯನೇ, ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯೋ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಜಯ. ಹೌದು ತಾಯಿ, ಇದು ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಹೌದು ತಾಯಿ, ಈ ದುರ್ಯೋಧನನಿಗೆ ಜಯವಾಗಲೇಬೇಕು. ಕಾಲೋಚಿತವಾದ ಸತ್ಯವಾಗಿ ಈ ಪಡಬಂದವರ ಈ ಜಲದಂಕ ದುರ್ಯೋಧನಿಗೆ ಜಯವಾಗಲೇಬೇಕು. ಬನ್ನಿ ಬನ್ನಿ ನನ್ನ ಪ್ರಜೆಗಳೇ, ನಿಮ್ಮಲ್ಲಿ ಯಾರು ಬೆನ್ನು ತೋರಿಸಿ ಹೋರಾಡಿದ್ದಾದರೆ ಅಂತವರನ್ನು ಈ ಹೆಬ್ಬಾಲವಾಗಿ ಸೀಳಿ ಹಸ್ತಿನಾವತಿ ಹೆಬ್ಬಾಲಿಗೆ ಕಟ್ಟಬೇಕಾಯಿತು. ಎಚ್ಚರಿಕೆ! ದಶದಿಕ್ಕಳು ಕಿವುಡಾಗುವಂತೆ ಬೋಧದಲ್ಲಿ ರಣಬೇರಿಗಳು, ಮುಗುಲು ಮುಟ್ಟಲಿ ರಣ ಕಹಳೆಗಳು. ಇಂಥ ನಮ್ಮ ಸೈನ್ಯವೆಲ್ಲವೂ ಸಿಂಹರಥ ಮುನ್ನುಗಲಿ. ಪಾಂಡವ ಸಿಂಹರಥವು ಪಾಂಡವ ಶಿವರವನ್ನು ದೂಡ್ಗೆ ಉಸಲಿ. ಈ ಪಾಂಡವರ ಅಮ್ಮಳಕ್ಕೆ, ಈ ಮಂಗಳದ ಮುಮ್ಮಳಕ್ಕೆ, ಆ ಪಾಂಡವರ ಅಮ್ಮಳಕ್ಕೆ ನಾನೇ